ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ವಿಡಿಯೋನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಸೀರೆಗೆ ಪಿನ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂತಂದರೆ ತುಂಬ ಜನ ಸೀರೆ ಉಟ್ಕೊಂಡಾಗ ಪಿನ್ ಮಾಡೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಆ ಮಿಸ್ಟೇಕ್ಸ್ ರಿಪೀಟ್ ಆಗಬಾರ್ದು ಅಂತ ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇಂಥ ಒಂದು ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ಖಂಡಿತವಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸೀರೆಗೆ ಸಂಬಂಧಪಟ್ಟ ತುಂಬ ವಿಡಿಯೋಗಳನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಇನ್ನೂ ತನಕ ಆ ವಿಡಿಯೋಸನ್ನು ನೋಡಿಲ್ಲ ಅಂದರೆ ಖಂಡಿತವಾಗಿ ನೋಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೀರೆ ಉಟ್ಕೊಂಡಾಗ ನಾವು ಫಸ್ಟ್ ಪಿನ್ ಮಾಡೋದು ಇಲ್ಲಿ ಸೆರಗಿಗೆ ಅಲ್ವಾ. ಸೊ ಯೂಶ್ವಲಿ ಏನು ಮಾಡ್ತೀವಿ ಅಂತ ಅಂದರೆ ನಾವು ಸೆರಗಿಗೆ ನೋಡಿ ಇಲ್ಲಿ ಪಿನ್ ಮಾಡ್ತೀವಿ, ಅಂದರೆ ಶೋಲ್ಡರ್ ಮೇಲೆ ಈ ಥರ ಪಿನ್ ಮಾಡಬಾರ್ದು. ಯಾಕಂತಂದರೆ ಇಲ್ಲಿ ಪಿನ್ ಮಾಡೋದ್ರಿಂದ ಇದು ಸ್ಟ್ರೇಟಾಗಿ ಕೂರುತ್ತೆ. ಅಲ್ಲದೆ ನಾವೇನಾದರೂ ಕೆಲಸ ಮಾಡ್ತಾಯಿದ್ದೋ ಅಂದರೆ ಸೀರೆ ಉಡುವಾಗ ಕೆಲಸ ಅಂತೂ ಮಾಡಲೇಬೇಕಲ್ವಾ. ಸೊ ನೋಡಿ, ಈ ಥರ ಬಗ್ಗೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಇದು ಹೀಗೆ ಬರುವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ಪಿನ್ ಮಾಡಿದಾಗ. ಓಕೆನಾ? ಹಾಗಾಗಿ ನಾವು ಎಲ್ಲಿ ಪಿನ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇದು ಸೀರೆ ಅಂತ ಅಂದರೆ ಓಕೆ, ಈ ಪಿನ್ನು ಆಲ್ರೆಡಿ ನಾನು ಪಿನ್ ಮಾಡಿದ್ದೀನಿ ನೋಡಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಷ್ಟು ನಿಮ್ಮ ಕೈ ಎಷ್ಟು ಬ್ಯಾಕ್ ಸೈಡ್ ಹೋಗುತ್ತೆ ಅಷ್ಟು ಹಿಂದೆ ನೀವು ಈ ಪಿನ್ನನ್ನು ಮಾಡ್ಕೋಬೇಕು. ಹೀಗೆ ಆದಷ್ಟು ಹಿಂದೆ ಈ ಥರ ಮಾಡೋದ್ರಿಂದ ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ನೀವೇನಾದರೂ ಬಕ್ಕೊಂಡು ಕೆಲಸ ಮಾಡಿದಾಗ ಕೂಡ ಅದು ಫ್ರಂಟಲ್ಲಿ ಬರಲ್ಲ, ಮತ್ತು ಲುಕ್ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾವು ಪಿನ್ ಮಾಡಿದಾಗ ಇಲ್ಲಿ ಒಂಥರ ಸ್ಟ್ರೇಟ್ ಕೂರುತ್ತೆ, ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ನೋಡಿ, ಈ ಥರ ಪಿನ್ ಮಾಡೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಬ್ಯಾಕ್ ಸೈಡಲ್ಲೂ ಕೂಡ ಅಷ್ಟೇ ತುಂಬ ನೀಟಾಗಿ ಬರುತ್ತೆ. ಓಕೆನಾ? ಆಮೇಲೆ ಸೊ ನೆಕ್ಸ್ಟ್ ನೋಡಿ, ನಾವು ಸೀರೆಗೆ ಯೂಶ್ವಲಿ ನೋಡಿ ಇಲ್ಲಿ ಹೀಗೆ ಹೊರಗಿಂದನೇ ಪಿನ್ ಮಾಡಿ ಬಿಡ್ತೀವಲ್ವಾ. ಸೊ ಈ ಥರ ಪಿನ್ ಮಾಡೋದ್ರಿಂದ ಇಲ್ಲಿ ಪಿನ್ ಕಾಣುತ್ತೆ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತಂದರೆ ನೋಡಿ, ಇದನ್ನು ಒಂದು ಲಾಸ್ಟ್ ನೆರಿಗೆ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಪಿನ್ ಹಾಕ್ಕೋಬೇಕು. ಓಕೆ, ಕಾಣಿಸ್ತಾ ಇದೆಯಾ? ಓಕೆ ನೋಡಿ, ಒಂದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಉಳಿದಂಥ ಎಲ್ಲ ನೆರಿಗೆಗೆ ಸೇರಿ ಈ ಥರ ಪಿನ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪನೇ ಈ ಥರ ಸಿಕ್ಕಿಸಿ ನೋಡಿ, ಈ ಥರ ಇದು ಇವಾಗ ಹಿಂಗೆ ಒಳಗೋಗುತ್ತೆ, ಗೊತ್ತಾಗಲ್ಲ. ಈ ಥರ ಪಿನ್ ಮಾಡೋದ್ರಿಂದ ಸೆರಗಿಗೆ ಪಿನ್ ಹಾಕಿದ್ದೀವಿ ಅಂತ ಕೂಡ ಕಾಣಿಸಲ್ಲ, ಇನ್ವಿಸಿಬಲ್ ಆಗಿರುತ್ತೆ. ಸೊ ಅದು ನೋಡಲಿಕ್ಕೂ ಕೂಡ ಚೆನ್ನಾಗಿ. ಓಕೆ, ನಿಮಗೆ ಬ್ಯಾಕ್ ಸೈಡ್ ಹೇಗೆ ಪಿನ್ ಮಾಡೋದು ಅಂತ ಹೇಳಿದೆ. ಕೆಲವೊಬ್ರಿಗೆ ಏನಾಗುತ್ತೆ, ಕೈ ತುಂಬ ಹಿಂದ್ಗಡೆ ರೀಚ್ ಆಗಲ್ಲ ಅಲ್ವಾ. ಸೊ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಇದೊಂದು ಬ್ಲೌಸ್ ತೊಗೊಂಡಿದ್ದೀನಿ ನಾನು ನಿಮ್ಗೆ ತೋರಿಸ್ಲಿಕ್ಕಂತ ಅಷ್ಟೇ. ಸೊ ಈ ಬ್ಲೌಸನ್ನು ನೀವು ನೋಡಿ, ಯಾವ ಬ್ಲೌಸ್ ಹಾಕ್ತಾ ಇದ್ದೀರಾ ಯಾವ ಸೀರೆಗೆ ಆ ಬ್ಲೌಸನ್ನು ತೊಗೊಂಡ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ, ಲೆಫ್ಟ್ ಸೈಡೇ ಇರಬೇಕು. ಓಕೆ, ರೈಟ್ ಸೈಡಲ್ಲೆಲ್ಲ ಹಾಕಿಬಿಡ್ಬೇಡಿ, ಯಾಕಂದರೆ ನಾವು ಸೆರಗು ಹಾಕೋದು ಲೆಫ್ಟಲ್ಲಲ್ವಾ. ಸೊ ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಜಾಯಿಂಟ್ ಅಲ್ವಾ ಇದು, ಈ ಶೋಲ್ಡರ್ ಜಾಯಿಂಟಿಂದ ಒಂದೆರಡು ಬೆರಳಷ್ಟು ಕೆಳಗೆ ಅಂತ ಸಾಧಾರಣ ಒಂದು 2 ಇಂಚಿನಷ್ಟು ಕೆಳಗೆ ಹಾಕಿದರೆ ಪಿನ್ನು ಕರೆಕ್ಟಾಗಿ ಕೂರುತ್ತೆ. ಹಾಗಾಗಿ ಒಂದು 2 ಬೆರಳು ಅಂತ ನೀವು ಮೆಜರಿಗೆ ಇಟ್ಕೊಳ್ಳಿ. ಓಕೆ, ಇಲ್ಲಿ ಇಷ್ಟಿಷ್ಟಕ್ಕೆ ನಿಮ್ಗೆ ತೋರಿಸ್ಬೇಕು ಅಂತ ಒಂದು ಸೀರೆಗೆ ಸೆರಗನ್ನು ತೆಗೆದಿಟ್ಟಿದ್ದೀನಿ ನೋಡಿ. ನೀವು ಏನು ಮಾಡಬೇಕು, ಸೀರೆ ಸೆರಗು ನಿಮ್ಗೆ ಎಷ್ಟು ಉದ್ದ ಬೇಕು ಅಂತ ಮೆಜರ್ ಮಾಡಿಕೊಂಡು ಎಲ್ಲಿ ನೀವು ಪಿನ್ ಮಾಡಬೇಕು ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು, ಅಂದರೆ ನಿಮ್ಗೆ ಗೊತ್ತಾಗಬೇಕು, ಅಲ್ಲಿ ಈ ಥರ ಹಿಡ್ಕೊಂಡ್ಬಿಟ್ಟು, ಇಲ್ಲಾಂದರೆ ಅಲ್ಲೇ ಒಂದು ಪಿನ್ನನ್ನು ಹಾಕ್ಕೊಂಡ್ಬಿಡಿ. ಓಕೆನಾ? ಸೊ ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಬ್ಲೌಸನ್ನು ತೊಗೊಂಡು ನೋಡಿ, ಹೀಗೆ ಇದು 2 ಇಂಚಿಗೆ ಹೇಳಿದೆ ಅಲ್ವಾ. ಸೊ ನೋಡಿ, ಈ ಥರ ಈ ಪಿನ್ನನ್ನು ತೆಗಿತಾ ಇದ್ದೀನಿ, ಮತ್ತು ಇಲ್ಲಿ 2 ಇಂಚಷ್ಟು ಕೆಳಗೆ ಈ ಪಿನ್ನನ್ನು ಹೀಗೆ ಹಾಕ್ಕೋಬೇಕು. ಓಕೆ ನೋಡಿ, ಈ ಥರ ಮೊದಲಿಗೆ ನೀವು ಸೀರೆ ಸೆರಗನ್ನು ರೆಡಿ ಮಾಡಿ ಈ ಥರ ಪಿನ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನೀವು ಬ್ಲೌಸನ್ನು ಹಾಕ್ಕೊಂಡಾಗ ಕರೆಕ್ಟಾಗಿ ನೋಡಿ ಬ್ಯಾಕ್ ಸೈಡಲ್ಲಿ ಪಿನ್ ಬಂದಿದೆ. ಸೊ ಆರಾಮಾಗಿ ನೀವು ಸೀರೆನ ಉಟ್ಕೋಬೋದು. ಯಾರಿಗೆಲ್ಲ ತುಂಬ ಹಿಂದೆ ಕೈ ರೀಚ್ ಆಗೋದಿಲ್ವೋ ಅವರು ಈ ಮೆಥಡನ್ನು ಪಿನ್ನನ್ನು ಮಾಡ್ಕೋಬೋದು. ಓಕೆನಾ?
ಮತ್ತೊಂದು ಟ್ರಿಕ್ ಕೂಡ ಹೇಳ್ತೀನಿ. ಸೊ ಹೌದು ಅಂತ ಅಂದರೆ ನಾವು ಈ ಸೆರಗೇನಿದೆ ಇದನ್ನು ನೋಡಿ ಈ ಥರ ತೊಗೊಂಡ್ಬಿಟ್ಟು ಇಲ್ಲಿ ಸೆಂಟ್ರಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಬ್ಯಾಕ್ ಸೈಡ್ ಬರುತ್ತಲ್ಲ, ಸೊ ಅಲ್ಲಿ ಹೀಗೆ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಓಕೆ, ನೋಡಿದ್ರಲ್ವ? ಓಕೆ, ಈ ಥರ. ಇವಾಗ ಸೆರಗನ್ನು ಹೀಗೆ ಹಾಕೋಣ. ನೋಡಿ, ಇದು ನಾವು ಹಾಕಿದ ಪಿನ್ನು ಇಲ್ಲಿ ಬಂದಿದೆ. ಓಕೆ, ಇಲ್ಲಿ ಬಂದಿದೆ ಪಿನ್ನು. ಈಗ ನಾನು ಇಲ್ಲಿ ಯಾವ ಪಿನ್ನನ್ನು ಹಾಕಿಲ್ಲ. ಆಮೇಲೆ ಏನು ಮಾಡ್ಬೋದು ಅಂತ ಅಂದರೆ ಮತ್ತೊಂದು ಪಿನ್ನನ್ನು ತೊಗೊಂಡ್ಬಿಟ್ಟು ಇಲ್ಲಿ ಫ್ರಂಟಲ್ಲಿ ನೋಡಿ, ಇಲ್ಲಿ ಹೀಗೆ ಇಲ್ಲಿ ಮುಂದೆ ಓಕೆ ಇಲ್ಲಿ ಪಿನ್ ಮಾಡಿದ್ದೀನಿ. ಮತ್ತು ತುಂಬ ಸೆರಗಿಗಂತ ಮಾತ್ರ ಬ್ಯಾಕಲ್ಲಿ ಪಿನ್ ಮಾಡಿದ್ದೀನಿ. ಈ ಥರ ಕೂಡ ಪಿನ್ ಮಾಡಿದರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಸೆರಗು. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ, ಯಾರಿಗೆಲ್ಲ ಕೈ ಬ್ಯಾಕ್ ಸೈಡಲ್ಲಿ ಹೋಗಲ್ಲ, ಯಾರಿಗೆಲ್ಲ ಕೈ ರೀಚ್ ಆಗುತ್ತೆ ಅವರು ಇಲ್ಲಿ ಎಷ್ಟು ಆಗುತ್ತೆ ಅಷ್ಟು ಬ್ಯಾಕಲ್ಲಿ ಪಿನ್ನನ್ನು ಮಾಡ್ಕೋಬೋದು. ಸೊ ನಿಮಗೆ ಇದ್ರೆ ನಾನು ಹೇಳಿದಂತಹ 3 ಟ್ರಿಕ್ಕಲ್ಲಿ ಯಾವ ಟ್ರಿಕ್ ತುಂಬ ಇಷ್ಟ ಆಯಿತು ಮತ್ತು ಯಾವುದು ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಸೆರಗಿಗೆ ಮೇನಾಗಿ ಪಿನ್ ಮಾಡೋದು ಹೇಗಂತ ನೋಡಿದ್ವಿ ಅಲ್ವಾ? ಸೊ ನೆಕ್ಸ್ಟ್ ನೋಡಿ, ಫ್ರಂಟಲ್ಲಿ ಕೂಡ ಒಂದು ಚೆನ್ನಾಗಿರೋ ಲುಕ್ ಬರಬೇಕು ಅಂದರೆ ಇಲ್ಲೂ ಕೂಡ ನೀಟಾಗಿ ಪಿನ್ ಮಾಡ್ಕೋಬೇಕು. ಇವಾಗ ನೋಡಿ, ಆಲ್ರೆಡಿ ನಾನು ಪಿನ್ ಮಾಡಿದ್ದೀನಿ, ಹಾಗಾಗಿ ಇದು ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಸೊ ತುಂಬ ಜನ ಏನು ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಪಿನ್ ಹಾಕಲ್ಲ. ಏನು ಮಾಡ್ತಾನೆ ಅಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಈ ಥರ ಇದೆ ಅಂದರೆ ಅದನ್ನು ನೀವು ಡಿಫ್ರೆನ್ಸ್ ನೋಡಿ, ಆಯಿತಾ? ನೋಡಿ, ಹೀಗೆ ಉಟ್ಕೊಂಡಿರ್ತಾರೆ ಅಲ್ವಾ? ನೋಡಿ, ಇಲ್ಲಿ ಕುತ್ತಿಗೆಗೆ ಕರೆಕ್ಟಾಗಿ ಹೀಗೆ ಇಷ್ಟು ಮೇಲೆ ಉಟ್ಕೊಂಡಿರ್ತಾರೆ. ಸೊ ಇದ್ರಿಗಿಂತ ಒಂದು ನೀಟಾಗಿ ನಾವು ಇಲ್ಲಿ ಪಿನ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ನಮಗಿಲ್ಲಿ ಎಕ್ಸ್ಟ್ರಾ ಸೀರೆ ಸಿಗುತ್ತೆ. ನಾವು ಸೆರಗು ಮಾಡ್ಕೊಂಡು ಕೂಡಲೇ ಈ ಪಿನ್ನನ್ನು ಮಾಡ್ಕೋಬೇಕು. ಯಾರಿಗೆ ಇನ್ನೂ ಡಿಟೇಲಾಗಿ ಸ್ಯಾರಿ ಡ್ರ್ಯಾಪಿಂಗ್ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಖಂಡಿತವಾಗಿ ಸ್ಯಾರಿ ಡ್ರ್ಯಾಪಿಂಗ್ ವಿಡಿಯೋನ ಮಾಡ್ತೀನಿ, ತುಂಬ ಈಸಿ ಮೆಥಡಲ್ಲಿ. ನೋಡಿ, ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಈ ಇಷ್ಟು ಸೀರೆನ ತೊಗೊಂಡು ಇಲ್ಲಿ ಒಂದು ಈ ಥರ ಫೋಲ್ಡ್ ಮಾಡಿದ್ದೀನಿ. ಓಕೆ, ಇಲ್ಲಿ ಭುಜದ ಮುಂದೆನೇ ತುಂಬ ಈ ಥರ ಇಷ್ಟು ಕೆಳಗೆಲ್ಲ ಮಾಡಬಾರ್ದು, ಇಲ್ಲಿ ಮಾಡಬಾರ್ದು, ಇಲ್ಲೇ ನಮ್ಮ ಭುಜದ ಹತ್ರನೇ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇಲ್ಲಿ ನೋಡಿ ಈ ಥರ ಫ್ರಂಟಲ್ಲಿ ಫೋಲ್ಡ್ ಮಾಡಿದ್ದೀನಿ. ನೀವು ಬೇಕಾದರೆ ಇಲ್ಲೂ ಹೀಗೆ ಹೊರಗಿಂದ ಪಿನ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಒಳಗಿಂದ ಕೂಡ ಬ್ಲೌಸ್ ಒಳಗಿಂದ ಈ ಥರ ಪಿನ್ ಮಾಡ್ಕೋಬೋದು. ಆದಷ್ಟು ಚಿಕ್ಕ ಚಿಕ್ಕ ಪಿನ್ಗಳನ್ನು ಇಲ್ಲಿ ಯೂಸ್ ಮಾಡಿ ಮತ್ತು ಶಾರ್ಪಾಗಿರೋ ಪಿನ್ಗಳನ್ನು ಯೂಸ್ ಮಾಡಿ. ಓಕೆ, ನೋಡಿ ಇಲ್ಲಿ ಪಿನ್ ಮಾಡಿದ್ದೀನಿ, ಗೊತ್ತಾಗಲ್ಲ, ಕಾಣಿಸೋದು ಇಲ್ಲ. ಇದು ಒಂದೇ ಪ್ಲೀಟಿಗೆ ಮಾತ್ರ ನಾನು ಇಲ್ಲಿ ಪಿನ್ ಮಾಡಿರೋದು, ಎಲ್ಲ ಪ್ಲೀಟನ್ನು ಸೇರಿಸಿ ಮಾಡಿಲ್ಲ. ಸೊ ಅದ್ರ ಮೇಲೆ ಇದು ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ಒಂದು ಪಿನ್ನನ್ನು ಕರೆಕ್ಟಾಗಿ ಮಾಡೋದ್ರಿಂದ ಫ್ರಂಟ್ ಲುಕ್ಕೇ ಚೇಂಜ್ ಆಗುತ್ತೆ ಅಲ್ವಾ? ಸೊ ಈ ಒಂದು ಟ್ರಿಕ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಸೀರೆ ಉಡುವಾಗ ಖಂಡಿತವಾಗಿ ಈ ಥರ ಟ್ರೈ ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ಪಿನ್ ಮಾಡೋದಿಲ್ಲ ಅಂತ ನೋಡೋಣ. ಫಸ್ಟ್ ನಾವು ಯೂಶ್ವಲಿ ಮಾಡೋದು ಸೆರಗಿಗೆ. ಸೊ ಇವತ್ತು ನಾನು ಇಲ್ಲಿ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಿದ್ದೀನಿ, ಬೇಕಾದವರು ಇಲ್ಲಿ ಕೂಡ ನೀಟಾಗಿ ಪಿನ್ ಮಾಡ್ಕೋಬೋದು. ನಾವು ಪಿನ್ ಮಾಡೋದಿಲ್ಲ ಅಂತ ಅಂದರೆ ಇಲ್ಲಿ ಕೆಳಗಿನ ಇಲ್ಲಿ ಸೆಂಟ್ರಲ್ ನೆರಿಗೆ ಏನಂತ ಹೇಳ್ತೀವಿ ನಾವು, ಈ ನೆರಿಗೆ ಕೂಡ ಪಿನ್ನನ್ನು ಮಾಡ್ತೀವಲ್ವ. ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ, ನಾನು ಹೇಳ್ತೀನಿ. ಫಸ್ಟ್ ನಾವು ಇಲ್ಲಿಂದ ಈ ಒಂದು ಬಾರ್ಡ್ರನ್ನು ತೊಗೊಳ್ತೀವಲ್ವ. ಸೊ ಈ ಪಿನ್ನನ್ನು ಕೆಲವೊಬ್ರು ಇಲ್ಲಿ ಸೆಂಟ್ರಲ್ಲಿ ಪಿನ್ ಮಾಡ್ತಾರೆ, ಆ ಥರ ಮಾಡಬಾರ್ದು. ಈ ಒಂದು ಪ್ಲೀಟ್ ಏನಿದೆ ಇದನ್ನು ಹೀಗೆ ತೊಗೊಂಡು ಬಂದು ಇಲ್ಲಿ ಓಕೆ ಸ್ವಲ್ಪ ಈ ಕಡೆ ನಮ್ಮ ರೈಟ್ ಹ್ಯಾಂಡ್ ನಮ್ಮ ರೈಟ್ ಶೋಲ್ಡರನ್ನು ಕೆಳಗೆ ಅಂತಲೇ ಹೇಳ್ಬೋದು, ಮೆಜರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿಗೆ ಬಂದುಬಿಟ್ಟು ನಾವು ಟೈಟಾಗಿ ನಿಮಗೆ ಇದು ಇಷ್ಟು ಬೇಕೋ ಅಷ್ಟು ಟೈಟಾಗಿ ಹೀಗೆ ಮಾಡಿಬಿಟ್ಟು ಇಲ್ಲಿ ನಾವು ಹಾಕಿದ ಲಂಗ ಇರುತ್ತಲ್ಲ, ಲಂಗದ ಜೊತೆನೇ ಇದನ್ನು ಪಿನ್ ಮಾಡ್ಕೋಬೇಕು. ಸೊ ಆವಾಗ ಇದು ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಓಕೆನಾ? ಈ ಥರ ಪಿನ್ ಮಾಡೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಒಂದು ಶೇಪನ್ನು ಕೊಡುತ್ತೆ. ಸೊ ಇಲ್ಲಿ ಟೈಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಸೈಡಲ್ಲಿ ಕೂಡ ಚೆನ್ನಾಗಿ ನೆರಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಪಿನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಂಟ್ರಲ್ ಮಾಡಿಬಿಡಿ. ಸೊ ಈ ಕಡೆ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೆಂಟ್ರಲ್ ಮಾಡಿದಾಗ ನಾವು ಕೂತ್ಕೊಳ್ಳೋದು ಹೇಳೋದು ಮಾಡಿದಾಗ ಅದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಈ ಕಡೆ ಮಾಡೋದ್ರಿಂದ ಅದು ಕರೆಕ್ಟಾಗಿ ಟೈಟಾಗಿ ಫಿಟ್ಟಾಗಿ ಇರುತ್ತೆ. ಸೊ ನೆಕ್ಸ್ಟ್ ನಾವು ಯಾವ ಥರ ಪಿನ್ ಮಾಡ್ಬೋದು ಅಂತ ಹೇಳ್ತೀನಿ. ಕೆಲವರಿಗೆ ನೋಡಿ ರೈಟ್ ಸೈಡಲ್ಲಿ ತುಂಬ ಚೆನ್ನಾಗಿ ಕವರ್ ಆಗಿರುತ್ತೆ. ಸೊ ಲೆಫ್ಟಲ್ಲಿ ಕೂಡ ಹಾಗೆ ಕವರ್ ಆಗಬೇಕು, ಇನ್ನು ಸೊಂಟ ಎಲ್ಲ ಕಾಣಿಸ್ಬಾರ್ದು ಅಂತ ಇರುತ್ತಲ್ವ. ಸೊ ಆ ಥರದವ್ರು ಏನು ಮಾಡ್ಬೋದು ಅಂತ ಅಂದರೆ ಇಲ್ಲಿ ನಾವು ತೊಗೊಳ್ಳುವಂಥ ಏನು ಸೀರೆ ಇರುತ್ತೆ
ಇದು ಮತ್ತು ಈ ಸೆರಗಿರುತ್ತಲ್ವ, ಸೊ ಇದರ ಎರಡನೆಯ ನೆರಿಗೆ ಇದು ಮತ್ತು ಇದನ್ನು ಈ ಥರ ಹಿಡಿದ್ಬಿಟ್ಟು ಇಲ್ಲಿ ಒಂದು ಎರಡನೆಯ ನೆರಿಗೆ ಇದೆರಡನ್ನು ಸೇರಿಸಿ ಈ ಥರ ಇಲ್ಲಿ ಪಿನ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಈ ಸೈಡಲ್ಲಿ ಕವರ್ ಆಗುತ್ತೆ. ಸೊ ನಿಮಗೆ ಈ ಕಡೆ ಕೂಡ ಕವರ್ ಆದಂಗೆ ಆಗುತ್ತೆ, ಈ ಕಡೆ ಕೂಡ ಕವರ್ ಆದಂಗೆ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಸೀರೆ ಕೂಡ ಆ ಕಡೆ ಈ ಕಡೆ ಆಗಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳೋದು. ಈ ಒಂದು ಟ್ರಿಕ್ ಕೂಡ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಇವಾಗ ಸಿಂಗಲ್ ಸೆರಗನ್ನು ತೆಗಿತಾರಲ್ವ, ಸಿಂಗಲ್ ಪಿನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ನೋಡಿ, ಮೊದಲು ನಾವು ಇದನ್ನು ಈ ಒಂದು ನಮಗೆ ಎಷ್ಟು ಇದರ ಲೆಂತ್ ನೋಡಿಬಿಟ್ಟು ಫಸ್ಟ್ ಅರೇಂಜ್ ಮಾಡ್ಕೋಬೇಕು. ಓಕೆ, ಎಷ್ಟು ಲೆಂತ್ ಬೇಕು ಅಂತ. ಆಮೇಲೆ ಈ ಸೀರೆನ ನೋಡಿ ಇಲ್ಲಿ ಈ ಥರ ಹೀಗೆ ಮಾಡಬಾರ್ದು, ಆದಷ್ಟು ಇಲ್ಲಿ ನೋಡಿ ಇಲ್ಲಿ ಡೌನ್ ಮಾಡ್ಕೊಳ್ಳಿ ಬ್ಲೌಸ್ ಹತ್ರ. ಓಕೆ, ಡೌನ್ ಮಾಡಿಕೊಂಡು ಇಲ್ಲಿ ಪಿನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕೂಡ ಅಷ್ಟೇ, ಸ್ವಲ್ಪ ಇಲ್ಲಿ ಬ್ಯಾಕ್ ಸೈಡಲ್ಲಿ ಪಿನ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಓಕೆ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಪಿನ್ ಮಾಡ್ಕೊಳ್ಳಿ. ಯೂಶ್ವಲ್ ನಾನು ಹೇಳಿದ್ನಲ್ವ ಆ ಥರ ಪಿನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಬ್ಯಾಕ್ ಸೈಡಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ಇದು ಹೀಗಿರಬೇಕು, ತುಂಬ ಹೀಗೆ ಕುತ್ಕೋಬಾರ್ದು, ಅವಾಗ ಚೆನ್ನಾಗಿ ಆಗ್ತಲ್ಲ. ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಆಮೇಲೆ ಇಲ್ಲಿ ಹೀಗೆ ಕೂತ್ಕೋಬೇಕು ಅಂತಂದರೆ ಇದನ್ನು ನಾವು ಹೀಗೆ ಬಿಟ್ಬಿಟ್ಟಿರ್ತೀವಿ ಒಂದ್ಸಲ ಮತ್ತೆ ಹಿಂಗೆ ಆಗಿಬಿಡುತ್ತೆ ಅದು. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ನೋಡಿ ಹೀಗೆ ಈ ಥರ ಕರೆಕ್ಟಾಗಿ ನೋಡಿಬಿಟ್ಟು ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡು, ಚಿಕ್ಕದಾಗಿರೋ ಪಿನ್ನನ್ನು ಯೂಸ್ ಮಾಡಿ ಇಲ್ಲಿ ಆದಷ್ಟು. ಓಕೆ, ಈ ಥರ ಮಾಡೋದ್ರಿಂದ ಸೆರಗು ಒಂದೇ ಥರ ಇರುತ್ತೆ, ಇಲ್ಲಾಂದರೆ ಇದು ಮತ್ತೆ ಇಲ್ಲಿ ಬಂದು ಕೂತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಈ ಥರ ನೋಡಿ ಎಷ್ಟು ನೀಟಾಗಿ. ಒಂದ್ಸಲ ಏನಾಗುತ್ತೆ, ಇದು ನಾವು ಈ ಥರ ಕೆಲಸ ಎಲ್ಲ ಮಾಡುವಾಗ ಸೇಮ್ ನಾನು ಆವಾಗಲೇ ಹೇಳಿದ್ನಲ್ವ ಹೀಗೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಏನು ಮಾಡ್ಬೋದು ಅಂತಂದರೆ ಮತ್ತೊಂದು ಪಿನ್ನನ್ನು ತೊಗೊಂಡ್ಬಿಟ್ಟು ನೋಡಿ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇಲ್ಲಿ ಪಿನ್ ಮಾಡಿದ್ದೀನಿ ಒಳಗಡೆಯಿಂದ. ಈ ಥರ ಮಾಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನಾವು ತುಂಬ ಸಲ ಸರಿ ಹಾಗಾಗತ್ತೆ ಅಂತ ಮೇಂಟೈನ್ ಮಾಡೋದು ಗೋಜಿರಲ್ಲ. ಸೊ ಆರಾಮಾಗಿ ಈ ಥರ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನೋಡಿ ಇಲ್ಲಿ ಪಿನ್ ಮಾಡಿದ್ದೀನಿ. ಸೊ ತುಂಬ ಟೆನ್ಷನ್ ಕಡಿಮೆ ಈ ಥರ ಸೀರೆ ಈ ಥರ ಪಿನ್ ಮಾಡಿಕೊಂಡ್ರೆ. ನೆಕ್ಸ್ಟ್ ಒಂದು ಟ್ರಿಕ್ಕನ್ನು ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಸೀರೆ ಉಟ್ಕೊಂಡಾಗ ನೋಡಿ ಹಿಂಗೆ ಹಾಕ್ಕೊಂಡ್ರೆ ಮುದ್ದೆ ಅನಿಸುತ್ತೆ, ಇಲ್ಲೊಂಥರ ಅನಿಸುತ್ತೆ, ಅಷ್ಟು ಕಂಫರ್ಟೇಬಲ್ ಅಂತ ಅನಿಸಲ್ಲ. ಆವಾಗ ಏನು ಮಾಡಬೇಕು ಅಂತ ಅಂದರೆ ನೋಡಿ ಈ ಥರ ಇಲ್ಲಿ ನಾನು 3 ನೆರಿಗೆನ ತೊಗೊಂಡಿದ್ದೀನಿ. ಓಕೆ, ಇವಾಗ ಇಲ್ಲಿ ನೋಡಿ ಇಲ್ಲಿ ಹಿಂದ್ಗಡೆಯಿಂದ ಒಂದು ಪಿನ್ನನ್ನು ಹಾಕೋಣ. ನೆರಿಗೆಗೆ ಮಾತ್ರ ಪಿನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ. ಸೊ ಇದನ್ನು ಆಮೇಲೆ ಹೀಗೆ ಕೈ ಮೇಲೆ ಇಟ್ಕೊಂಡಾಗ ಇಲ್ಲಿ ನೋಡಿ ಇಲ್ಲೂ ಕೂಡ ಎಷ್ಟು ನೀಟಾಗಿ ಅರೇಂಜ್ ಆಗಿದೆ. ಇಲ್ಲೂ ಕೂಡ ಈ ಥರ ನೆರಿಗೆ ಬರುತ್ತೆ. ಸೊ ಮ್ಯಾನೇಜ್ ಮಾಡೋ ಕೆಲಸನೂ ಇರಲ್ಲ, ಆರಾಮಾಗಿ ಈ ಥರ ಇಟ್ಕೋಬೋದು, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಹೀಗೆ ಮಾಡೋದಿದ್ರೆ ನೀವು ಬ್ಯಾಕ್ ಸೈಡಲ್ಲಿ ಪಿನ್ ಹಾಕಬೇಕಂತ ಇಲ್ಲ, ಈ ಪಿನ್ನನ್ನು ರಿಮೂವ್ ಮಾಡ್ಕೊಂಡ್ಬಿಡಿ. ಹೀಗೆ ಮಾಡೋದಿದ್ರೆ ಬ್ಯಾಕ್ ಸೈಡಲ್ಲಿ ಪಿನ್ ಬೇಕಾಗಿಲ್ಲ, ತುಂಬ ಚೆನ್ನಾಗಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಹೇಳಿದಂತಹ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಯಾವ ಟಿಪ್ಸಿಂದ ನಿಮಗೆ ತುಂಬಾ ಹೆಲ್ಪ್ ಆಯಿತು, ತುಂಬ ಯೂಸ್ಫುಲ್ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಾಯ್.